ಇದು ಕೂಡ ನಾವು ಕಲ್ಪಿಸ್ಕೊಳ್ಳೋಣ. ನನಗೂ ಅನುಭವಕ್ಕೆ ಬಂದಿದೆ ಇದು. ಒಂದು ಕಾಡಿನಲ್ಲಿ ವನಮೃಗಗಳು ಇದ್ದೇ ಇರುತ್ತೆ. ಹುಲಿ, ಚಿರತೆ ಎಲ್ಲ ಇರುತ್ತೆ, ಕರಡಿ, ಕಿರ್ಬ ಎಲ್ಲ ಇರುತ್ತೆ. ಇಲ್ಲಿ ಎಲ್ಲ ಪ್ರಾಣಿಗಳು ಆಹಾರ, ಅದಕ್ಕೆ ಬೇಕಿರೋದೇ ಆಹಾರ, ನಿದ್ರೆ, ಮೈಥುನ. ಪ್ರಾಣಿಗಳ ಗುಣ ಅದು ಆ ಥರ. ಕ್ರೂರ ಮೃಗಗಳು, ವನ್ಯ ಮೃಗಗಳು ಏನಾದರೂ ತಿನ್ನಬೇಕು ಅಂತ ಕಾದಿದ್ದಾಗ ಅಲ್ಲೊಂದು ಹಸು ಹೋದರೆ ಏನಾಗುತ್ತೆ? ಜಸ್ಟ್ ಇಮ್ಯಾಜಿನ್. ಅಲ್ಲಿ ಹೋಗ್ಬಿಟ್ಟು ಹಸು ಧರ್ಮ ಮಾತಾಡೋಕ್ಕಾಗತ್ತಾ? ಹಸುವಿನ ಒಂದು ಮನೋಧರ್ಮ, ಹಸುವಿನ ಒಂದು ಸೂಕ್ಷ್ಮತೆ ಆ ಪ್ರಾಣಿಗಳಿಗಿಲ್ಲ. ಗುಣವೇ ಬೇರೆ. ಹಸು ಹೋಗಿ ನಿಂತ್ಕೊಂಡು ಹೇಳಕ್ಕಾಗತ್ತಾ ಏನಾದ್ರೂ? ಮಾರ್ಕೆಟ್ ಪ್ಲೇಸ್ನಲ್ಲಿ ಬರೀ ವ್ಯಾಪಾರ, ಒಬ್ರಿಗೊಬ್ಬರು ಮೋಸ ಮಾಡೋದು, ಸಂಪಾದನೆ, ಲಾಭ ನಷ್ಟ, ಇಂಥ ಕಡೆ ಕೂತ್ಕೊಂಡು ತತ್ವ ಹೇಳಿದ್ರೆ ಅವ್ರಿಗೆ ವ್ಯಾಪಾರಿಗಳ ತಲೆನಲ್ಲಿ ಲೆಕ್ಕ, ಲಾಜಿಕ್ ಓಡ್ತಾ ಇದ್ದಾಗ ತತ್ವ ಹೇಳಿದ್ರೆ ಹೋಗುತ್ತಾ? ಈ ಹಸು ಹೋಗಿ ನಿಂತ್ಕೊಂಡಂಗೆ ಆಯಿತು. ತಾತ್ವಿಕ ಅಲ್ಲಿ ಕೂತ್ಕೊಂಡು ಲೆಕ್ಚರ್ ಕೊಟ್ಟರೆ ಆಗತ್ತಾ? ಸಾಧ್ಯ ಇಲ್ಲ. ಎಷ್ಟೋ ಸತಿ ನನಗೆ ತುಂಬ ನನ್ನ ಲೆಕ್ಚರ್ನ ಇಷ್ಟಪಟ್ಟವರು, ಕ್ಲಾಸ್ ಮಾಡಿರೋರು ನನ್ನನ್ನು ಕರೀತಾರೆ, ಬನ್ನಿ ಇವತ್ತು ಮದುವೆ ಮನೆ, ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸೇರ್ತಾರೆ, ಅಥವಾ ಒಂದು ತಿಥಿ ಮನೆ, ಇವತ್ತು ಎಲ್ಲರೂ ಸೇರ್ತಾರೆ, ಏನಾದ್ರು ಒಂದು ಹೇಳಿ ಬಂದು ಅಂತ. ಎಷ್ಟೋ ಸತಿ ನಾನು ಹೌದೇನೋ ಅಂತ ಹೋಗಿ ನನ್ನ ಮಾತು ಯಾರಿಗೂ ಕಿವಿ ತನಕನೂ ಬೀಳಲಿಲ್ಲ ಅಂತಾರಲ್ಲ, ಬೇಕಾಗಿರಲ್ಲ ಅಂಥ ಜಾಗಕ್ಕೆಲ್ಲರೂ ಸೂಟ್ ಆಗಲ್ಲ. ನಾನು ಎಷ್ಟು ಸತಿ ಹೇಳಿದ್ರು ಇಲ್ಲ ಪರವಾಗಿಲ್ಲ ಬನ್ನಿ, 5 ನಿಮಿಷ 10 ನಿಮಿಷ ಏನಾದ್ರು ಹೇಳಿ, ಅವ್ರ ಕಿವಿ ಮೇಲೆ ಬೀಳಲಿ, ಅವ್ರು ಯಾರೂ ಏನೂ ಮಾಡ್ತಿಲ್ಲ, ಪ್ರಾಣಾಯಾಮ ಮಾಡ್ತಿಲ್ಲ, ಧ್ಯಾನ ಮಾಡ್ತಿಲ್ಲ, ನಿಮ್ಮ ಮಾತು ಕೇಳಿದ್ರೆ ಏನಾದ್ರೂ ಹೇಳ್ಬೋದು. ನಮ್ಮ ಮಕ್ಕಳು ಕೇಳಿದ್ರೆ, ನನ್ನ ಮಗ ಕೇಳಿದ್ರೆ ಅವ್ರ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಪಾಪ ಬೇಡ್ಕೊಳ್ತಾರೆ. ಅಲ್ಲಿ ಹೋದಾಗ ನನಗೆ ಲೆಕ್ಕಕ್ಕೆ ಇಲ್ಲ, ನನ್ನ ಮಾತು ಲೆಕ್ಕಕ್ಕಿರೋದಿರಲಿ, ಎಲ್ಲ ಹಾಗೆ ಹೊಟ್ಟೋಗುತ್ತೆ. ಅಲ್ಲಿ ವಾತಾವರಣವೇ ಬೇರೆ. ಮಾರ್ಕೆಟ್ ಪ್ಲೇಸ್ನಲ್ಲಿ ಹೋಗಿ ತತ್ವ ಹೇಳ್ದಂಗೆ ಮದುವೆ ಮನೇಲಿ ಹೋಗಿ ತತ್ವ ಹೇಳಕ್ಕೆ ಸಾಧ್ಯನಾ? ಇಲ್ಲ. ಅನ್ಯಾಯ ಎಲ್ಲ ಕಡೆನೂ, ಅನ್ಯಾಯದಲ್ಲಿ, ರಜೋಗುಣದಲ್ಲಿ, ಅಹಂಕಾರದಲ್ಲಿ ಉನ್ಮತ್ತರಾಗಿ ಈ ಕೋಲಾಹಲ ಇರೋ ಲೋಕ ಪುಣ್ಯದ ಬಗ್ಗೆ ಚಿಂತನೆ ಮಾಡಲ್ಲ. ಒಂದೊಂದು ಸತಿ ಪಾಪ ಪುಣ್ಯದ ಬಗ್ಗೆ ಚಿಂತೆ ಮಾಡಬೇಕು. ಪುಣ್ಯ ಬೇಕು ಅನ್ನಿಸ್ಬೇಕು, ಆಗ್ಲೇ ನಮಗೆ ಪಾಪ ಬೇಡ ಅಂತ ಅನ್ಸೋದು. ಪಾಪನೂ ಕೇರ್ ಮಾಡಲ್ಲ, ಪುಣ್ಯ ಬೇಡ, ಅಲ್ಲಿ ಪುಣ್ಯ ವಿಚಾರ ಇರಲಿ, ಪಾಪ ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ. ಅಂಥ ಒಂದು ಅಹಂಕಾರ ಉನ್ಮತ್ತರಾದಾಗ ಆ ಕೋಲಾಹಲದಲ್ಲಿ ಪುಣ್ಯದ ಚಿಂತೆ ಮಾಡಿದ್ರೆ ಅಯ್ಯೋ ಇರಲಿ ನಿಮ್ಮ ಪುಣ್ಯ ಪಾಪ ಎಲ್ಲ ಕಟ್ಕೊಂಡು ನಾವಿರೋದೇ ಹೀಗೆ ಅಂತ. ವನ್ಯ ಮೃಗಗಳ ನಡುವೆ ಗೋವು ಬಂದೇನಹುದು. ಪಣ್ಯ ಬೀದಿ ಅಂದ್ರೆ ಮಾರ್ಕೆಟ್ ಪ್ಲೇಸ್. ಪಣ್ಯ ಬೀದಿಯಲ್ಲಿ ತಾತ್ವಿಕನಿಗೇನಹುದು. ಅನ್ಯಾಯದ ಉನ್ಮತ್ತ ಕೋಲಾಹಲದ ಲೋಕ ಪುಣ್ಯವನ್ನು ಚಿಂತಿಪುದೆ ಮಂಕುತಿಮ್ಮ. ಈ ಕೋಲಾಹಲದ ಅಹಂಕಾರದ ಲೋಕದಲ್ಲಿ ಅಹಂಕಾರ ಬಂದ್ಬಿಟ್ಟಾಗ ಪುಣ್ಯದ ಬಗ್ಗೆ ಚಿಂತೆ ಬರಕ್ ಸಾಧ್ಯನಾ ಅಂತ. ಇದು ಮರೀಚಿಕೆ, ಒಂದು ರೀತಿಯ ಮಾಯ ಮುಚ್ಕೊಂಡ್ಬಿಟ್ರೆ ಅವನು ಏನ್ ಮಾಡ್ತಿದ್ದಾನೆ ಗೊತ್ತಾಗಲ್ಲ. ಸ್ವಾಭಾವಿಕವಾಗಿ ಇರಕ್ಕಾಗೋದೇ ಇಲ್ಲ, ನ್ಯಾಚುರಲ್ ಆಗಿ. ಅದಕ್ಕೆ ಹೇಳ್ತಾರೆ ಕಾಮನ್ ಬಿಲ್ ತೋರಕ್ ಹೋಗ್ತೀನಿ ಅನ್ನೋದು. ಇದು ಮಾಯೆ. ಅಂದ್ರೆ ನಮ್ಮ ಜೀವನದಲ್ಲಿ ಕಾಮನ್ ಬಿಲ್ ಅಂದ್ರೆ ಲಿಟ್ರಲಿ ಕಾಮನ್ ಬಿಲ್ ಅಲ್ಲ, ನಮ್ಮ ಕೈನಲ್ಲಿ ಆಗದೆ ಇರೋದು, ಅಲ್ಲಿ ನಡೀದೇ ಇರೋದು, ಅದು ನಮ್ಗೆ ಸಿಕ್ಕದೇ ಇರೋದಕ್ಕೆ ಆಸೆ ಪಡೋದು. ಅದಕ್ಕೆ ನಾವೇನ್ ಮಾಡ್ಬೇಕು? ಕಾಮನ್ ಬಿಲ್ ಒಂದು ಏಣಿ ಹಾಕ್ಬೇಕಲ್ಲ, ನಮಗ್ ಏಣಿ ಹಾಕೋದು ಅಂತಾರೆ. ಅದು ಸಾಧ್ಯನಾ? ಆಭಾಸ ಅಂದ್ರೆ ಇದು ವರೀಚಿಕೆ ಅಂತಲೇ ಹೇಳ್ಬೇಕು. ತೋರಿಕೆ, ಕಣ್ಣಿಗೆ ಕಾಣ್ತಾ ಇದೆ, ಕಣ್ಣಿಗೆ ತೋರ್ತಾ ಇದೆ, ಅದು ಅಲ್ಲಿಲ್ಲ. ಮೃಗತೃಷ್ಣ ಅಂತ ಹೇಳಲ್ವಾ, ಅದು ಆ ರೀತಿ ಆಭಾಸವನ್ನು ಸತ್ಯವೆಂದು ಭ್ರಮಿಸುವುದು. ಆಮೇಲೆ ಇವೆಲ್ಲ ಸೌಭಾಗ್ಯ, ನನಗೆ ಇದೆಲ್ಲ ಬೇಕು ಅಂತ ಹೋಗಿ ದೌರ್ಭಾಗ್ಯಕ್ಕೀಡಾಗುವುದು. ಇದು ಹುಟ್ಟು ಶಾಪನೇನು ಜನಗಳಿಗೆ ಅಂತ ಹೇಳ್ತಾರೆ. ಹುಟ್ಟು ಶಾಪ ಅಂದ್ರೇನು? ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ. ಸ್ವಾಭಾವಿಕವ ಮರೆತು ನಭ ಕೇಳಿ ಹೂಡುವುದು. ಆಭಾಸವನ್ನು ಸತ್ಯವೆಂದು ಬೆನಿಸುವುದು. ಸೌಭಾಗ್ಯಗಳ ನರಸಿ
ದೌರ್ಭಾಗ್ಯಕ್ಕೀಡಾಗುವುದು ಅಭಿಶಾಪ ನರ ಕುಲಕ್ಕೆ ಮಂಕುತಿಮ್ಮ. ಒಟ್ಟಿನಲ್ಲಿ ತತ್ವ ಏನು ತಿಳ್ಕೊಳ್ಳೋಣ. ಈ ಸೃಷ್ಟಿ ಮಾಡಿದವನೇ ಇದೆಲ್ಲ ಮಾಡಿರೋದ್ರಿಂದ ಅವನು ಹಾಸ್ಯ ವಿಕಟ ರಸಿಕ ನಮ್ಮ ದಾತ. ಅವನು ಖುಷಿ ಪಡ್ತಾ ಇದ್ದಾನೆ, ಎಲ್ಲ ಮಾಡಿಬಿಟ್ಟು ಖುಷಿ ಪಡ್ತಾ ಇದ್ದಾನೆ, ಈ ತರ ತಂದಿಟ್ಬಿಟ್ಟು. ಒಟ್ಟಿನಲ್ಲಿ ತತ್ವವಿದು ವಿಕಟ ರಸಿಕನೋ ದಾತ. ನಿಮ್ಗೆಲ್ಲ ಗೊತ್ತು, ಇದನ್ನು ಯೂಸ್ ಮಾಡ್ತೀರಾ. ತೊಟ್ಟಿಲನು ತೂಗುವನು ಮಗುವ ಚಿಗುಟುವನು. ತೊಟ್ಟಿಲ್ ತೂಗೋದು, ಮಗುನ್ ಚಿಗುಟೋದು, ಅದತ್ರ ಮತ್ತೆ ತೂಗೋದು. ಅಣ್ಣ ತಮ್ಮ ದಾಯಾದಿಗಳು ಎಲ್ಲರಲ್ಲೂ, ಗಂಡ ಹೆಂಡತಿ ಎಲ್ಲದರಲ್ಲೂ ಕೂಡ ಎಲ್ಲರಲ್ಲೂ ದ್ವೇಷ ಹುಟ್ಟಿಸೋದು, ಮೋಹ ಬರ್ಸೋದು, ದ್ವೇಷ ಹುಟ್ಟಿಸೋದು, ಪ್ರೇಮನ ಅಪಹರಿಸೋದು ಇದು ಮಾಡ್ತಾ ಇದ್ದಾನೆ. ಸಿಟ್ಟನ್ ಒಡ ಹುಟ್ಟುಗೊಳಾಗಿಪನು, ಜೊತೆಲಿ ಹುಟ್ಟಿರ್ತಾರೆ, ಆ ಸಿಟ್ಟನ್ನ ತುಂಬ್ತಾನೆ, ಅದರಲ್ಲಿ ಸೋಲಿಸ್ತಾನೆ. ಇದು ಅವನಿಗೆ ತುತ್ತು ವಿಕಟಿಗೆ ನಾವು ಅವನಿಗೆ ಒಂದು ತುತ್ತು ತರ ಎಂಜಾಯ್ ಮಾಡ್ತಾನೆ. ಒಟ್ಟಿನಲ್ಲಿ ತತ್ವವಿದು ವಿಕಟ ರಸಿಕನೋ ದಾತ. ತೊಟ್ಟಿಲನು ತೂಗುವನು ಮಗುವ ಚಿಗುಟುವನು. ಸಿಟ್ಟನ್ ಒಡಗುಟ್ಟುಗಳೊಳಾಗಿಪನು ಸೋಲಿಪನು. ತುತ್ತು ವಿಕಟಿಗೆ ನಾವು ಮಂಕುತಿಮ್ಮ. ಇದು ಒಂದು ಜನ್ಮ ಯಾಕೆ ಮುಗಿಸ್ಬಿಡುವಾಗ ಎಲ್ಲರಿಗೂ ಒಂದು ಜನ್ಮ ಕೊಟ್ಟು ಅದೇನೇನು ಕೊಡಬೇಕು ಎಲ್ಲ ಕೊಟ್ಬಿಟ್ಟು ಕಷ್ಟವೋ ಸುಖವೋ ಅದೇನೇನು ಆಟ ಆಡ್ತಾನೋ ಆಡ್ಬಿಟ್ಟು ಅದು ಮುಗಿಸ್ಬಿಡುವಾಗ ಯಾಕೆ ಇಲ್ಲ, ಅವನ ಸಮಾಧಾನನೇ ಇಲ್ಲ. ಹಾಗೇನಾದ್ರು ಮುಗಿಸ್ಬಿಟ್ಟಿದ್ರೆ ಕಾಲ ಕಾರಣ ಕರಣ ಕಾರ್ಯ. ಕಾಲ ಅಂದ್ರೆ ಟೈಮ್, ಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್, ಕಾರ್ಯ ಅಂದ್ರೆ ಕೆಲಸ. ಎಲ್ಲನೂ ಅದೆಲ್ಲ ಮುಗಿದೋಗಿರೋದು, ಅದೆಲ್ಲ ಇಲ್ಲ. ಅವನು ಯಾಕೆ ಇದನ್ನೆಲ್ಲ ಕಾರ್ಯವನ್ನ ಕರಣವನ್ನ ಕಾರ್ಯವನ್ನ ಮುಂದಕ್ಕೆ ಯಾಕೆ ಹಾಕ್ತಿ ಮಿಕ್ಸಿ ಋಣಶೇಷ ಕೊಟ್ಟೇ ಕಳಿಸ್ತಾನೆ. ಮತ್ತೆ ಬರಲಿ ಅಂತ ಯಾತಕ್ಕೆ ಬಂಧಿಸ್ತಾನೆ ವಿಧಿ? ಅದವನ ಆಟ ನೋಡಿ. ಒಂದು ಜನ್ಮದಲ್ಲಿ ಏನೇನು ಕಷ್ಟ ಕೊಡ್ಬೇಕೋ ಎಲ್ಲ ಕೊಟ್ಟು ಲೆಕ್ಕ ಎಲ್ಲ ತೀರಿಸ್ಬಿಟ್ಟು ಕಳಿಸ್ಬಿಡ್ಬಾರ್ದ? ಇಲ್ಲ, ಜನ್ಮಾಂತರಕ್ಕೂ ಮುಗಿದೇ ಇರೋ ಹಾಗೆ ಬರ್ತಾ ಇರಬೇಕು. ಒಂದು ಜನ್ಮದ ಲೆಕ್ಕವೆಂದೇ ಮುಗಿವಂತೇಕೆ ಸಂಧಿಸವು ಕಾಲ ಕಾರಣ ಕರಣ ಕಾರ್ಯ. ಮುಂದಕ್ಕೇತಕ್ಕೆ ಮಿಗಿಸಿ ಕರ್ಮ ಋಣ ಶೇಷಗಳ ಬಂಧಿಪನು ವಿಧಿ. ಯಾತಕ್ಕೆ ನಮ್ಮನ್ನು ಬಂಧಿಸ್ತಾನೆ? ಇಟ್ಟು ಕಳಿಸ್ತಾನಲ್ಲ. ಅವನು ಒಳ್ಳೆ ಲೆಕ್ಕಿಗ ಇರಬೇಕು. ಈ ಪರಮೇಷ್ಠಿ ಅಂದ್ರೆ ನೋಡ್ಕೊಳ್ಳೋನು ಒಳ್ಳೆ ಲೆಕ್ಕಿಗನಲ್ಲ ಪರಮೇಷ್ಠಿ. ನಮ್ಮಿಂದ ಸಲ್ಲುವುದ ಕೊಡಲು ಜನ್ಮಾಂತರಕ್ಕೆ ಕಾಯುವ. ನಾವೇನೋ ಕೊಡಬೇಕು ಹುಟ್ಟಿದೀವಿ, ಕೊಡೋಣ ಅಂದ್ರೆ ಇಸ್ಕೊಳ್ಳೋದೇ ಇಲ್ಲ. ಜನ್ಮಾಂತರ ಇವಾಗ ನಾವು ಮಾಡಿ ಒಳ್ಳೆ ಕೆಲಸ ಅದನ್ನು ತಲುಪೋದು ಇನ್ಯಾವತ್ತೋ. ಸಲ್ಲುವುದು ಕೊಡಲು ಜನ್ಮಾಂತರಕ್ಕೆ ಕಾರ್ಯ. ಇಲ್ಲಿ ಸಲ್ಲುವುದ ತಾನಿಂದೆ ತೀರಿಸಿ ಕೊಳ್ಳಲುಲ್ಲವೇ ಅಂತ. ಅಂದ್ರೆ ನಾವು ಕೊಟ್ಟಿದ್ದನ್ನು ತಗೊಳಕ್ಕೋನು, ಕೊಟ್ಟ ತಕ್ಷಣ ತಗೊಂಡು ಫಲ ಕೊಟ್ಬಿಟ್ರೆ ಅದು ಸರಿ ಇಲ್ಲ. ಅದು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಯಾವಾಗಲೋ ಫಲ ಕೊಡುತ್ತೆ. ಇವಾಗ ಮಾಡಿದ್ದು ಮುಂದ್ಯಾವತ್ತೋ ಕಾಯತ್ತೆ. ಏನ್ ಲೆಕ್ಕ ಇಟ್ಟಿದ್ದಾನೆ ಇವನು? ಒಳ್ಳೆ ಲೆಕ್ಕಿಗನಲ್ಲ ಪರಮೇಷ್ಠಿ, ಅವನಲ್ಲ. ಅವನು ಒಳ್ಳೆ ಪರಮೇಷ್ಠಿ ಒಳ್ಳೆ ಲೆಕ್ಕ ಮಾಡಕ್ ಬರಲ್ಲ. ನಮ್ಮಿಂದ ಸಲ್ಲುವುದ ಕೊಡಲು ಜನ್ಮಾಂತರಕ್ಕೆ ಕಾಯುವಂ. ಇಲ್ಲಿ ಸಲ್ಲುವುದ ತಾನಿಂದೇ ತೀರಿಸಿಕೊಳ್ಳಲಲ್ಲ. ಈ ಜನ್ಮದಲ್ಲಿ ಮುಗಿಸ್ಬಿಡೋಣ ಅಂದ್ರೆ ಬೇಡ ಮುಗಿಸ್ಬೇಡ, ಮುಂದಿನ ಜನ್ಮಕ್ಕೆ ತಗೊಂಡ ಹೋಗು, ಮುಂದಿನ ಜನ್ಮದಲ್ಲಿ ಇಸ್ಕೋತೀನಿ ಅಂತ ಕಳಿಸ್ತಾನೆ. ಇನ್ಯಾರಿಗೋ ಕೊಡಿಸ್ತಾನೆ, ಇವ್ರ ಹತ್ರ ಇಸ್ಕೊಳ್ತಾನೆ, ಇನ್ನೆಲ್ಲೋ ಕೊಡಿಸ್ತಾನೆ. ಇದು ವಿಕಟ ರಸಿಕನು ದಾತ ಅಂತ ಈ ತತ್ವ. ವಿಕಟ ರಸಿಕ ದಾತ, ಒಳ್ಳೆ ಲೆಕ್ಕಿಗನಲ್ಲ ಪರಮೇಷ್ಠಿ. ನಮ್ಮಿಂದ ಸಲ್ಲುವುದ ಕೊಡಲು ಜನ್ಮಾಂತರಕ್ಕೆ ಕಾಯುವಂ. ಇಲ್ಲಿ ಸಲ್ಲುವುದ ತಾನಿಂದೆ ತೀರಿಸಿಕೊಳ್ಳಲಲ್ಲ. ಅಪ್ಪ ನಾನು ಮಾಡಿದೀನಿ ಈ ಜನ್ಮದಲ್ಲೆಲ್ಲ ತಗೊಂಡ್ಬಿಡು, ಮುಗಿಸ್ಬಿಡು ನನ್ನ ಕತೆನ, ಲೆಕ್ಕ ಮುಗಿಸು ಅಂದ್ರೆ ಕೇಳಲ್ಲ ಅವನು. ಮಾಡಿ ಇಟ್ಕೋ, ಮುಂದಿನ ಜನ್ಮದಲ್ಲೇ ಅದನ್ನ ಅನುಭವಿಸು. ಇವಾಗಲ್ಲ, ಇವಾಗ ನೀನು ಅನುಭವಿಸ್ತಾ ಇರೋದು ಹಿಂದಿನ ಜನ್ಮದ್ದು, ಅದನ್ನ ಮುಗಿಸು ಅಂತ ಹೇಳ್ತಾನೆ. ಹೀಗೆ ವಿಕಟ ರಸಿಕ ನಮ್ಮ ದಾತ.